ಸೂಪರ್ ಸರ್. ಏನು ಇಷ್ಟ ಆಯಿತು ಸರ್ ಮೂವಿಲಿ? ಅಯ್ಯೋ ಸರ್, ನಾನು ಹೋಗಿ ಅಂತ ಏನಾರ ಪಾಪ ಮಾಡ್ಬಿಟ್ಟಿದ್ದೀರೇನೋ ಅಂತ ಭಯ. ನಿಮ್ಗೆ ಏನಿಸ್ತು ಸರ್? ತುಂಬ ಚೆನ್ನಾಗಿದೆ ಸರ್, ಹೇಗಿತ್ತು ಮೂವಿ? ಈಗಿನ ಕಾಲದಲ್ಲಿ ಪಾಪ ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅನ್ನೋ ಒಂದು ಸ್ಟೋರಿ ಈ ಸಿನಿಮಾದಲ್ಲಿ ಬಂದಿದೆ. ನಿಮ್ಗೇನು ಇಷ್ಟ ಆಯಿತು ಸರ್ ಈ ಮೂವಿಲಿ? ಸಿನಿಮಾ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಯಾಕೆಂದರೆ ಈಗೇನು ಬೆಂಗಳೂರಿನಲ್ಲಿ ನಡೀತಾ ಇದೆ ಅಕ್ರಮ ಚಟುವಟಿಕೆಗಳು, ಅನೈತಿಕ ಚಟುವಟಿಕೆಗಳು, ಪಾಪಗಳು, ಕಾರ್ಯಗಳು, ಅವೆಲ್ಲ ಮಾಡೋರಿಗೆ ಇದೊಂದು ಸಿನಿಮಾ ಒಂದು ಪಾಠವಾಗಿ ಮುನ್ನೆಚ್ಚರಿಕೆ ಕೊಡುತ್ತೆ. ಸರ್, ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದಾ ಈ ಸಿನಿಮಾನ? ನೋಡ್ಬೋದು, ಒಳ್ಳೆಯದು. ಥ್ಯಾಂಕ್ ಯು ಸರ್. ಬೆಂಗಳೂರು ಜನಗಳೇ ನೋಡಬೇಕಾಗಿದೆ. ಥ್ಯಾಂಕ್ ಯು ಸರ್. ಹೇಗಿತ್ತು ಮೂವಿ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಅಣ್ಣ? ಹಾಂ, ಅದು ಏನು ಕತೆ ಏನು ಹೇಳಿದ್ರೆ, ಜನ್ಮದಲ್ಲಿ ಏನಾದರೂ ಕೆಟ್ಟದ್ದು ಮಾಡಿದ್ರೆ ಯಾವತ್ತಾದರೂ ಒಂದು ದಿವಸ ಮನುಷ್ಯ ಸಾಯ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ. ನಿಮಗೆ ಏನು ಇಷ್ಟ ಆಯಿತು ಈ ಮೂವಿಲಿ? ಈ ಮೂವಿಲಿ ಎಲ್ಲ ಇಷ್ಟ ಆಯಿತು. ಆರ್ಟಿಸ್ಟಿಂದ ಹಿಡಿದು ಟೆಕ್ನಿಷಿಯನಿಂದ ಹಿಡಿದು ಎಲ್ಲ ಇಷ್ಟ ಆಯಿತು. ಧರ್ಮ ಸರ್ ಆ್ಯಕ್ಟಿಂಗು ಫೈನ್, ಸೂಪರ್ ಸೂಪರ್. ಜನಕ್ಕೆ ಇನ್ನೂ ಫೈನಲಿ ಒಂದು ಮಾತಾಡೋಂಗಿದ್ರೆ ಏನು ಹೇಳ್ತೀರಾ ಅಣ್ಣ? ಇಲ್ಲ, ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬ ಮನೆ ಮಕ್ಕಳೆಲ್ಲ ಕೂತು ನೋಡೋವಂಥದ್ದು ಸಿನಿಮಾ ಅಂತ ಹೇಳಿ. ಥ್ಯಾಂಕ್ಸ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ಹೇಗಿತ್ತು ಮೂವಿ ಸರ್? ಹೇಗಿತ್ತು ಮೂವಿ? ಈ ಸಿನಿಮಾ ನಾವು ಹೇಳೋದಕ್ಕಿಂತ ಒಂದು ಅದ್ಭುತವಾದಂಥ ಒಂದು ವಿಸ್ಮಯಕಾರಿಯಾದಂಥ ಅದ್ಭುತವಾದಂಥ ವಿಚಾರಗಳು ಈ ಸಿನಿಮಾದಲ್ಲಿದೆ. ಮತ್ತು ಇದು ಪ್ರಪಂಚದಲ್ಲಿ ಒಂದು ಅದ್ಭುತಗಳಿಲ್ಲ ಅಂತ ಏನು ಅಂದ್ಕೊಂಡಿದ್ದಾರೆ ಈಗಿನ ಯುವಕರು, ಅದನ್ನು ನೇರವಾಗಿ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದ್ರೆ ಈ ಒಂದು ಅದ್ಭುತವಾದಂಥ ವಿಚಾರಗಳನ್ನು ನಾವು ಮಂದಟ್ಟಿಕೊಂಡು ನ್ಯಾಯ ನೀತಿ ಧರ್ಮದ ಅಡಿಯಲ್ಲಿ ಬದುಕುವಂಥ ಒಂದು ದೊಡ್ಡ ಸಂದೇಶವನ್ನು ಈ ಸಿನಿಮಾ ಕೊಟ್ಟಿದ್ದಾರೆ. ಈ ಸಿನಿಮಾ ನಿಜವಾಗ್ಲೂ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ಮೂವಿ ಹೇಗಿದೆ ಸರ್? ಚೆನ್ನಾಗಿದೆ. ನಿಮ್ಗೇನು ಇಷ್ಟ ಆಯಿತು ಸರ್? ಧರ್ಮ ಸರ್ ಕೆಂಚಿನ ಕಂಡ ತುಂಬ ಇಷ್ಟ ಆಯಿತು ನನಗೆ. ಧರ್ಮ ಸರ್ ಸರ್, ಇನ್ನೂ ಯಾರ್ಯಾರು ಮೂವಿ ನೋಡಿಲ್ಲ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಎಲ್ಲ ನೋಡಿ ಬಂದು ಎಲ್ಲ ಥಿಯೇಟ್ರ್ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಿಮ್ಗೆ ಅನಿಸ್ತು ಸರ್? ಚೆನ್ನಾಗಿದೆ ಮೂವಿ, ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಒಂದ್ಸತಿ ಬಂದು ನೋಡಿ ಆಶೀರ್ವದಿಸಿ. ನಿಮಗೆ ಅನಿಸ್ತು ಸರ್? ಏನು ಸಾಂಗ್ಸ್ ಎಲ್ಲ ಹೆಂಗಿದೆ ಸರ್? ಸಾಂಗ್ಸ್ ಇಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಷ್ಟೇ. ವಿನಯ್ ಗುರೂಜಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು, ಖುಷಿಪಟ್ಟೆ ಎಲ್ಲರೂ. ಎಂಟರ್ಟೈನಿಂಗ್ ಪೈಸಾ ವಸೂಲ್ ಚೆನ್ನಾಗಿದೆ, ತುಂಬ ಅರ್ಥಪೂರ್ವಕವಾಗಿದೆ. ಬಂದು ನೋಡ್ಬೇಕಾಗಿ ಎಲ್ಲರೂ ತುಂಬ ಚೆನ್ನಾಗಿದೆ. ಸಿನಿಮಾದಲ್ಲಿ ಅದೇ ವಿಧಿ ಯಾರನ್ನೂ ತಪ್ಪಲ್ಲ ಅಂತ, ತಪ್ಸಕ್ಕಾಗಲ್ಲ. ಅವ್ರೇನು ಕೆಟ್ಟದ್ದು ಮಾಡಿರ್ತಾರೋ ಅವ್ರು ಅನುಭವಿಸ್ತಾರೆ. ಮುಂಚೆ ಆದರೆ ಕರ್ಮ ನಾವು ಮಾಡಿದ್ದು ನಮ್ಮ ಮಕ್ಕಳಿಗೆ ಅನ್ನೋದಿತ್ತು, ಇವಾಗ ಚರ್ಮೈಸಿ ಬಿಚ್ಚಂದಂಗೆ ಅವ್ರಿಗೆ ಬರುತ್ತೆ. ಓಕೆ ಸರ್. ನಾನು ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಖುಷಿ ಆಗತ್ತೆ. ನಾನು ಇವಾಗ ಕಡೆ ಮಾತಾಡಿದ್ವಿ ಮುಂಚೆ ಬಂದು ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಅಂತ ನಮ್ಮ ಕನ್ನಡಿಗರಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಯಾಕಂದರೆ ಇವತ್ತಿನ ಸಿನಿಮಾ ರಂಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕಲಾವಿದರಿಗಾಗಲಿ ತಂತ್ರಜ್ಞರಿಗಾಗಲಿ ಬೇರೆ ಕೆಲಸ ಮಾಡಿ ಗೊತ್ತಿಲ್ಲ. ಆದರೆ ಇದನ್ನೇ ನಂಬ್ಕೊಂಡ್ರು ನಮ್ಮಂಥವ್ರು ತುಂಬಾ ಒಂದು ಪ್ರೊಫೆಷನಲ್ ಆಗಿ ತೊಗೊಂಡಿರ್ತೀವಿ. ನೀವು ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿದ್ರೆ ನಮಗೂ ಮುಂದೆ ಮತ್ತೆ ಒಳ್ಳೊಳ್ಳೆ ಕಥೆಗಳು ಬರೋದಕ್ಕೆ ಒಂದು ಪ್ರೋತ್ಸಾಹ ನೀಡಿದಾಗುತ್ತೆ. ನಿಜವಾಗ್ಲೂ ನಿಮ್ಮೆಲ್ಲರೂ ಕಳಕಳಿಯ ಮಾಡಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಬಿಟ್ಟಿದೆ. ನನ್ನ ಹೆಸರು ವೈಶಾಖ್ ಅಂತ. ನೈಟ್ ರೋಡ್ ಸೊ ಚೇಂಜ್ ಆಗಿದೆ. ಸೊ ನನ್ನ ಒಂದು ಗೆಳೆಯ ಅಂತಲೇ ಹೇಳ್ಬೋದು. ಸೊ ನೆಗೆಟಿವ್ ಶೇಡ್ 3 ಪಾತ್ರದಲ್ಲಿ ಮಾಡಿದ್ದಾರೆ. ಒಂದು ಅದು ಖುಷಿ ಆದರೆ ಕನ್ನಡ ಸಿನಿಮಾ ಇತ್ತೀಚೆಗೆ ಬರ್ತಾರೆ. ಕನ್ನಡ ಸಿನಿಮಾದಲ್ಲಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಏನು ಆಡಿಯನ್ಸ್ ಹಿಡಿದು ಕೂರಿಸ್ಬೇಕು ಆ ಕಂಟೆಂಟ್ ಮೂವಿಯಲ್ಲಿದೆ. ಒಂದು ಸೀನಿಯರ್ ಆಕ್ಟರ್ ಧರ್ಮ ಕೀರ್ತಿರಾಜ್ ಅವರು, ಅದು ಬಿಟ್ಟರೆ ನನ್ನ ಫ್ರೆಂಡ್ ಆರ್ಯನ್ ಶೆಟ್ಟಿ ಅಂತ ಏನು ಮಾಡಿದ್ದಾರೆ ಪರ್ಫೆಕ್ಟಾಗಿ. ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಎಲ್ಲೂ ಬೋರ್ ಅನಿಸಿಲ್ಲ. ಸೊ ನಾವು ರಿಕ್ವೆಸ್ಟ್ ಮಾಡೋದಿಷ್ಟೇ, ಒಂದು ಸಿನಿಮಾ ತಂಡ ಸ್ಟಾರ್ಟಿಂಗಿಂದ ಹಿಡಿದು 2 ವರ್ಷ ಕಷ್ಟಪಟ್ಟು ಈ ಸಿನಿಮಾ ಏನು ಬಂದಿದ್ದಾರೆ, ಆ 2 years ಎಫರ್ಟ್ಸ್ ಕಾಣಿಸ್ತಾ ಇದೆ ಮೂವಿಯಲ್ಲಿ. ನಾವು ಆಡಿಯನ್ಸ್ ಆಗಿ ಕಾಮನ್ ಆಗಿ ನೋಡಿದಾಗ, ಇವಾಗ ನನ್ನ ಫ್ರೆಂಡ್ ಮೂವಿ ಅಂತಲ್ಲ, ಅದು ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಕೂರಿದಾಗ ನಮಗೆ ಬೋರ್ ಅನಿಸಿದ್ರೆ ನಾವೇ ಹೇಳ್ಬಿಡ್ತೀವಿ.
ಸೊ ಜೆನ್ಯೂನಿಟಿ ಅಂತ ಬಂದಾಗ ಹೇಳ್ಬಿಡ್ತೀವಿ. ಸೊ ಟಾಪ್ ಅಂದರೆ ಸ್ಟಾರ್ಟಿಂಗ್ ಎಂಡ್ವರೆಗೂ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರಂತೆ ಬ್ರೋ, ಅದನ್ನ ಹೇಳ್ಬೋದು ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ನಾವು ಮಾಡಿರೋ ಕರ್ಮ ನಮ್ಮನ್ನು ಇವತ್ತಿಲ್ಲ ನಾಳೆ ತಿಂದೆ ತಿನ್ನುತ್ತೆ ಅನ್ನೋದು ಒಂದು ಮೆಸೇಜ್ ಆದರೆ, ಸೊ ನಾವು ಏನು ಮಾಡ್ತೀವಿ ಪ್ರತಿಫಲ ಇವತ್ತಿಲ್ಲ ನಾಳೆ ಅದ್ರ ಸಿಗುತ್ತೆ. ಅದು ಒಳ್ಳೆತನದಲ್ಲಿ ಬರೋ ಪರಿಣಾಮ ಬೇರೆ, ಅದರ ಕೆಟ್ಟ ರೀತಿಯಲ್ಲಿ ಬರೋ ಅನ್ನೋದೇ ಮೆಸೇಜ್ ಇರೋದು. ಸೊ ಅದನ್ನು ತುಂಬ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಅದನ್ನ ತುಂಬ ಹೇಳೋಕ್ಕಿಂತ ನೀವೇ ಬಂದು ನೋಡಿ ಅಂತ ಹೇಳಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಫಿಲಮ್ ಥೀಮ್ ಬಂದು ಕರ್ಮ ರಿಟರ್ನ್ಸ್ ಅಂತ. ನೀವು ಈ ಜನ್ಮದಲ್ಲಿ ಕರ್ಮ ಮಾಡಿದ್ರೆ ಅದು ನೆಕ್ಸ್ಟ್ ಜನ್ಮದಲ್ಲಿ ನೀವು ಅದರದ್ದು ಕರ್ಮ ಅನುಭವಿಸ್ಲೇಬೇಕು. ಅದು ಯಾರೇ ಆಗಲಿ ಏನೇ ಆಗಲಿ ಅದನ್ನು ಡೈರೆಕ್ಟ್ ನೀಟಾಗಿ ತೋರಿಸಿದ್ದಾರೆ. ಆಮೇಲೆ ಎಲ್ಲ ಹೊಸಬ್ರು ಹಿಡ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರ ಹತ್ರನೂ ಏನು ಬೇಕು ಅದೆಲ್ಲ ತೆಗೆಸಿದ್ದಾರೆ. ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಫಿಲಮಲ್ಲಿ ಒಬ್ಬ ವಿಲನ್ ಮಾಡಿದ್ದಾನೆ, ಕಲ್ಯಾಣ್ ಅಂತ. ಅವ್ರ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾವ ಓವರಾಲು ಫ್ಯಾಮಿಲಿ ಎಲ್ಲ ಬಂದು ಎಂಜಾಯ್ ಮಾಡ್ಬೋದು. ಮೂವಿ ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಚೆನ್ನಾಗಿದೆ. ಧರ್ಮ ಸರ್ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಓವರಾಲ್ ಮೂವಿ ಸೂಪರ್. ಒಂದು ಫ್ಯಾಕ್ಟರ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂದರೆ ಯಾವುದು ಅದೇ ಫ್ಯಾಕ್ಟ್ಸ್ ಅಂದರೆ ಅದೇ ಕರ್ಮ ಹೇಳಿದ್ನಲ್ಲ, ಕರ್ಮ ರಿಟರ್ನ್ಸ್. ನಾವು ಏನೇ ತಪ್ಪು ಮಾಡಿದ್ರು ಅದೆಷ್ಟು ಜನ್ಮ ಆದರೂ ಬಿಡಲ್ಲ, ನಮಗೆ ಬಂದೇ ಬರುತ್ತೆ ಅದು. ಓಕೆ ಬ್ರೋ, ಥ್ಯಾಂಕ್ ಯು. ಆ ಥರ ಹೇಳಮ್ಮ, ಇಷ್ಟ ಆಯ್ತಾ ನಿಂಗೆ? ಆ್ಯಕ್ಚುಲಿ ಚಿಕ್ಕವಳಾದ್ರೂ ಕೂಡ ಅವ್ರ ತಂದೆ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅಂತಂದರೆ ಅವ್ಳು ಕೇಳ್ತಿದ್ದು ಅಪ್ಪ ಅರೆಸ್ಟ್ ಆಗ್ತಾರ ಈಗ ಅಂತ. ಶಿ ಅಂಡರ್ಸ್ಟುಡ್, ಇಷ್ಟು ಚಿಕ್ಕ ಮಗುವಾಗಿ ಅಷ್ಟು ಅಂಡರ್ಸ್ಟುಡ್ ವೆರಿ ವೆಲ್. ನಾನು ಹೇಳಿರೋ ಥರ ಕರ್ಮ ಅಂತ ಹಿಂಗೆ ಮನುಷ್ಯನಿಗೆ ವಾಪಸ್ ಬರುತ್ತೆ ಅಂತ ಕ್ಲೀನಾಗಿ ತೋರಿಸಿದ್ದಾರೆ. ಅದೇ ಎಂಡ್ ಪ್ಲಾಟ್ ವಾಸ್ ವೆರಿ ವೆರಿ ಗುಡ್. ಅನ್ಕೊಂಡಿರಲಿಲ್ಲ ಅದು ಪೊಲೀಸ್ ಕ್ಯಾರೆಕ್ಟರ್ ಅವ್ರದ್ದು ಮುಂದಿನ ಜನ್ಮದಲ್ಲಿ ಅವ್ರ ಪೇಯ್ಡ್ was really very nice. Wish all the best for the whole team and movie was really nice. ನಾನು ಸುಶ್ಮಿತಾ ಅಂತ. ಮೂವಿ ಬಗ್ಗೆ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಫಸ್ಟಿಂದ ಸ್ಟಾರ್ಟಿಂಗ್ ಎಂಡ್ ತನಕನೂ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಸೊ ಸಸ್ಪೆನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಹಾಫ್ ಇನ್ನೂ ಜಾಸ್ತಿ ಸಸ್ಪೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಎಲ್ಲರೂ ಥಿಯೇಟರಿಗೆ ಬಂದು ನೋಡಬೇಕು. ಈ ಮೂವಿ ಮೂಲಕ ಏನು ಹೇಳಬೇಕು ಅಂದರೆ ಕರ್ಮ ಅನ್ನೋದು ಯಾರಿಗೂ ಬಿಡಲ್ಲ ಸುಮ್ಮನೆ. ಸೊ ದಟ್ಸ್ ದ ಮೆಸೇಜ್ ಕನ್ವೇಡ್ ಟು ಎವ್ರಿಬಡಿ. ಸೊ ನಾನು ಮೇನ್ ವಿಲನ್ ಕ್ಯಾರೆಕ್ಟರ್ ಆರ್ಯನ್ ಶೆಟ್ಟಿ ಅವ್ರ ವೈಫ್ ನಾನು. ಸೊ ಅವ್ರ ರೋಲ್ ಮಾತಾಡಬೇಕು ಅಂದರೆ ಅವ್ರ ರೋಲ್ ಬಗ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಎಲ್ಲ 3 roles ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆ್ಯಂಡ್ ಟೂ ಗುಡ್ ಟು ವಾಚ್. ಸೊ ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಆ್ಯಂಡ್ ಪ್ಲೀಸ್ ವಾಚ್ ದ ಮೂವಿ. ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ವಿಶೇಷ ಏನು ಅಂತಂದರೆ ಎಲ್ಲ ಯುವ ಪ್ರತಿಭೆಗಳು ಎಲ್ಲರೂ ಹೊಸಬರೇ, ಯಾರೂ ಹಳಬರೇ ಯಾರೂ ಇಲ್ಲ. ಎಲ್ಲ ಯುವ ಪ್ರತಿಭೆಗಳನ್ನ ಹುಡುಕಿ ಒಂದು ಸಿನಿಮಾ ಮಾಡಿದ್ದಾರೆ. ಅದೊಂದು ಒಳ್ಳೆಯ ಡಿಟೆಕ್ಟಿವ್ ಮೂವಿ ಥರ ಮಾಡಿದ್ದಾರೆ. ಇದೇನಂದರೆ ಮೇನ್ ಫಸ್ಟ್ ಕರ್ಮ ಯಾರನ್ನೂ ಬಿಡಲ್ಲ ಅಂತ. ಕರ್ಮ ಒಂದು ಸರಿ ನಾವು ಯಾವ ಜನ್ಮದಲ್ಲಿ ಯಾವ ಕರ್ಮ ಮಾಡಿದ್ರು ಅದು ನಮ್ಮ ಮುಂದಿನ ಜನ್ಮದಲ್ಲೂ ಬಿಡಲ್ಲ ಅನ್ನೋದು ಒಂದು ಅದನ್ನು ಟೀಮ್ ಇಟ್ಕೊಂಡು ಮಾಡಿದ್ದಾರೆ. ಆದರೆ ಎಲ್ಲ ಕ್ಯಾರೆಕ್ಟರ್ಗಳು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ. ಆಲ್ ದ ಬೆಸ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.